ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇದೆ. ನಾಡಿನಾದ್ಯಂತ ಜನಜನಿತರಾದವರು ಕೊರ್ಲಿರಗುವವರು ಇಂಥ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ರೈತರನ್ನ ಉರ್ದೊಂಬಿಸಿ ಅಂತ ಹೇಳಿ ಈ ರೈತ ರತ್ನ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ತುಮಕೂರಿನ ರತ್ನ ಅಕ್ಕಿಲಿ ನಿಮ್ಗೆ ಒಂದೇ ಬಿಸಿ ಬೆಳೆ ಬಾತು, ಆದ್ರೆ ನಮಗೆ ಸಿರಿಧಾನ್ಯದಲ್ಲಿ 5 ಬಿಸಿ ಬೆಳೆ ಬಾತು. ಲೋಡ್ಗಟ್ಲೆ ಕೊರಲು ಬೆಳಿ, ಆ ಕೊರಲಿನ ಮೂಲ ರಘು ಅವ್ರ ಊರಿಂದ ಹೋಗಿ ದೂರದರ್ಶನದವರು ಈ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಂಡಿರೋದು ತುಂಬಾ ತುಂಬಾ ಖುಷಿಯಾದ ವಿಷಯ. ನಿಮಗೆ ಪ್ರಶಸ್ತಿ ಸೂಪರ್. ರೈತ ಬಾಂಧವರು ನಮಸ್ಕಾರ. ತಮ್ಮೆಲ್ಲರಿಗೆ ಕೃಷಿ ದರ್ಶನದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಸ್ತುತ ಕೃಷಿಕರು ಮುಂಗಾರಿನ ನಿರೀಕ್ಷೆಯಲ್ಲಿದ್ದಾರೆ. ಈ ಬಾರಿಯ ಮುಂಗಾರು ಉತ್ತಮವಾಗಿ ಬರಲಿ ಎನ್ನುವುದು ನಮ್ಮೆಲ್ಲರ ಆಶೆ ಆಗಿದೆ. ಆದಾಗ್ಯೂ ಈ ಬಾರಿ ಪೂರ್ವ ಮುಂಗಾರಿನಲ್ಲಿ ಆದ ಮಳೆ ಕೊರತೆ ಆಗಿರಬಹುದು, ಆನಂತರದ ಮಳೆ ಮುನ್ಸೂಚನೆಗಳಾಗಿರಬಹುದು, ಕೃಷಿಕರಲ್ಲಿ ಸಹಜವಾಗಿಯೇ ಹಲವು ಪ್ರಶ್ನೆಗಳನ್ನು ಮೂಡಿಸ್ತಾ ಇವೆ. ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಕಂಡುಬರುತ್ತಿರುವ ಎಲ್ನಿನೋ, ಲಾನಿನ ಪ್ರಕ್ರಿಯೆಗಳು ಇದರಿಂದ ಹಲವು ಭೂಭಾಗಗಳಲ್ಲಿ ಮಳೆ ಮೇಲಾಗಿರುವ ಪರಿಣಾಮಗಳು ಈಗಾಗಲೇ ಈ ಕುರಿತಾಗಿ ಸಾಕಷ್ಟು ಚರ್ಚೆಗಳು ಸಹ ಆರಂಭ ಆಗಿವೆ. ಅದರಲ್ಲೂ ಬಹುತೇಕ ಮಳೆಯಾಶ್ರಿತ ಕೃಷಿಯ ಮೇಲೆ ಅವಲಂಬಿತವಾಗಿರುವ ನಮ್ಮ ರಾಜ್ಯದಲ್ಲಿ ಈ ಒಂದು ಮಳೆಯ ಆಗಮನ ಆಗಿರಬಹುದು, ಕೊರತೆ, ತೀವ್ರತೆ ಎಲ್ಲವೂ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಬಂದಿವೆ. ಆದಾಗ್ಯೂ ಈ ಬಾರಿಯ ಮುಂಗಾರು ಸ್ವಲ್ಪ ಮುಂಚಿತವಾಗಿಯೇ ನಮ್ಮ ರಾಜ್ಯವನ್ನು ಪ್ರವೇಶ ಮಾಡಲಿದೆ ಎನ್ನುವ ಮುನ್ಸೂಚನೆ ಇದ್ದು ಕೃಷಿಕರಲ್ಲಿ ಒಂದು ರೀತಿಯ ಭರವಸೆ, ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಹಾಗಾಗಿ ಈಗಾಗಲೇ ಕೃಷಿಕರು ತಮ್ಮ ಕೃಷಿ ಚಟುವಟಿಕೆಗಳನ್ನು ಆರಂಭ ಮಾಡ್ತಾ ಇದ್ದಾರೆ. ಈ ಒಂದು ಕಾಲಘಟ್ಟದಲ್ಲಿ ಈ ಬಾರಿಯ ಮುಂಗಾರಿನ ಮುನ್ಸೂಚನೆ ಯಾವ ರೀತಿ ಇದೆ, ಇದರ ಸ್ಥಿತಿಗತಿಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗಬಹುದು, ಅಲ್ಪ ಸ್ವಲ್ಪ ಹಿನ್ನಡೆ ಆಗಿದ್ದೇ ಆದಲ್ಲಿ ಯಾವ ರೀತಿಯ ಪೂರಕ ಮತ್ತು ಪರ್ಯಾಯ ಬೆಳೆ ಮಾರ್ಗಗಳನ್ನು ನಮ್ಮ ಕೃಷಿಕರು ಕಂಡುಕೊಳ್ಳಬೇಕಾಗುತ್ತೆ ಮುಂತಾದ ಹಲವು ವಿಷಯಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಹವಾಮಾನಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಮಂಜುನಾಥ್ TM ರವರು ನಮ್ಮ ಜೊತೆ ಇದ್ದಾರೆ. ರೈತ ಬಾಂಧವರು ಡಾಕ್ಟರ್ ಮಂಜುನಾಥ್ ರವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆ 080235423542699. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ. ಇಂದಿನ ವಿಷಯ ಅಂತ ಹೇಳಿದರೆ 2026ರ ಮುಂಗಾರಿನ ಮುನ್ಸೂಚನೆ ಯಾವ ರೀತಿ ಇದೆ ಹಾಗೂ ಇದಕ್ಕೆ ಪೂರಕವಾದಂತಹ ಒಂದು ಕೃಷಿಯನ್ನು ನಮ್ಮ ಕೃಷಿಕರು ಯಾವ ರೀತಿ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೇಂದ್ರೀಕೃತವಾಗಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಂಜುನಾಥ್ರವರಿಗೆ ನಮ್ಮೆಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಮಂಜುನಾಥ್, ಈಗ ನಾವು ನೇರವಾಗಿ ಮುನ್ಸೂಚನೆಗೆ ಹೋಗುವ ಮೊದಲು, ಈಗ ತಮ್ಮೆಲ್ಲರಿಗೂ ಗೊತ್ತಿದೆ, ಈಗ ನಮ್ಮಲ್ಲಿ ಮುಂಗಾರು ಮತ್ತು ಪೂರ್ವ ಮುಂಗಾರು. ಈಗ ಪೂರ್ವ ಮುಂಗಾರು ಈಗಾಗಲೇ ಮುಕ್ತಾಯ ಆಗ್ತಾ ಬಂದಿದೆ. ಈಗ ಮುಂಗಾರು ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಈ ಬಾರಿ ಪೂರ್ವ ಮುಂಗಾರು ಈ ಸರಾಸರಿ ವರ್ಷಗಳಿಗೆ ಹೋಲಿಸಿದಾಗ ಎಷ್ಟಿತ್ತು, ಏನಾದರೂ ಕಡಿಮೆ ಇತ್ತಾ? ನೋಡಿ, ನಮ್ಮಲ್ಲಿ ಈ ಒಟ್ಟು ವಾರ್ಷಿಕ ಮಳೆ ತಗೊಂಡಾಗ ಕರ್ನಾಟಕದಲ್ಲಿ 1150 ಮಿಲಿಮೀಟ್ರ್ ಮಳೆ ಆಗಬೇಕು. ಆದರೆ ಪೂರ್ವ ಮುಂಗಾರಲ್ಲಿ 11-15% ನಾವು ಆ ಮಳೆ ನಿರೀಕ್ಷೆ ಮಾಡ್ಬೋದು. ಅಂದರೆ 80-100-117 ಮಿಲಿಮೀಟ್ರ್ ಮಳೆ ಆಗಬೇಕು. ಈ ವರ್ಷ ನಮಗೆ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಪೂರ್ವ ಮುಂಗಾರು ಏನಾಗಿದೆಯಪ್ಪ ಅಂತಂದರೆ 11 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆ ಆಗಿದೆ, 13 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ, ಮತ್ತು ಇನ್ನೊಂದು 5 ಮತ್ತು 7 ಜಿಲ್ಲೆಗಳಲ್ಲಿ ಜಾಸ್ತಿ ಮಳೆ ಆಗಿದೆ. ಇಲ್ಲೇನಪ್ಪ ಅಂತಂದರೆ ಈ ದಕ್ಷಿಣ ಒಳನಾಡು ಅಂತ ನಾವೇನು ಕರ್ನಾಟಕದಲ್ಲಿ ಹೇಳ್ತೀವಿ, ಆ ಒಳನಾಡು ಪ್ರದೇಶದಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆ ಆಗಿದೆ ಸರ್. ಈಗ ನೀವು ತಾವು ಹೇಳ್ತಾ ಇದ್ರಿ ದಕ್ಷಿಣದ ಕರ್ನಾಟಕ ಭಾಗ ಅಂತೇಳಿ. ಸಾಮಾನ್ಯವಾಗಿ ನಮ್ಮ ರಾಜ್ಯಕ್ಕೆ ಮಳೆ ಮೊದಲು ಬರುವುದು ಅಥವಾ ಕೃಷಿ ಚಟುವಟಿಕೆಗಳು ಆರಂಭವಾಗುವುದು ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ. ಈಗಾಗಲೇ ಆಗೇ ಇರಬಹುದು ಅಂತ ನಮ್ಮ ಭಾವನೆ. ಈಗ ತಮ್ಮ ಪ್ರಕಾರ
ಈ ಮುಂಗಾರು ಎಷ್ಟು ಅಲ್ಲಿ ಬಂದಿದೆ, ಎಷ್ಟು ಈಗ ಅಲ್ಲಿ ಬಿತ್ತನೆ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ನೋಡಿ, ನಮ್ಮ ಈ ದಕ್ಷಿಣ ಭಾಗದ ಚಾಮರಾಜನಗರದಲ್ಲಿ ತಾವು ಹೇಳ್ದಂಗೆ ಮೊದಲು ಮಳೆ ಆಗೋಂಥದ್ದು ಮತ್ತು ನಮಗೆ ಬೇಸಾಯ ಶುರುವಾಗೋಂಥದ್ದು. ಈ ವರ್ಷ ಆ ಮಳೆ ಕೊರತೆ ಇರೋ ಜಿಲ್ಲೆಗಳಲ್ಲಿ ನಮ್ಮ ಚಾಮರಾಜನಗರನೂ ಒಂದಿದೆ. ಮುಖ್ಯವಾಗಿ ಅಲ್ಲಿ ಹತ್ತಿ, ಜೋಳ, ಉದ್ದು, ಹೆಸರು ಬೆಳೆಯುವಂಥ ಪ್ರದೇಶ. ಈ ಸತಿ ಜೋಳದಲ್ಲಿ ನೀವು ಕಳೆದ ವರ್ಷಕ್ಕೆ ನೋಡೋದಾದರೆ 3320 ಹೆಕ್ಟೇರಷ್ಟು ಈ ಸಮಯಕ್ಕೆ ನಮಗೆ ಬಿತ್ತನೆ ಆಗಿತ್ತು. ಈ ವರ್ಷ ಅದು 1250ಕ್ಕೆ ಇಳಿದಿದೆ. ಅದೇ ರೀತಿ ನಾವು ಹತ್ತಿನಲ್ಲೂ ನೋಡ್ಬೋದು, 1150 ಆಗೋ ಕಡೆ ಕೇವಲ ಒಂದು 450ರಿಂದ 500 ಹೆಕ್ಟೇರ್ ಅಷ್ಟೇ ಬಿತ್ತನೆ ಆಗಿದೆ. ಅದೇ ರೀತಿ ಉದ್ದು, ಹೆಸರು, ಅಲಸಂದಿನಲ್ಲೂ ಸಹ ಕಡಿಮೆ ಬಿತ್ತನೆ ಆಗಿದೆ. ಅಂದರೆ ಒಟ್ಟಾರೆಯಾಗಿ ಕಳೆದ ವರ್ಷಕ್ಕೆ ನಾವು ಕಂಪೇರ್ ಮಾಡಿದಾಗ ಈ ವರ್ಷ ಮಳೆಯ ಪ್ರಮಾಣ ಕಡಿಮೆ ಇರೋದರಿಂದ ಆ ಭಾಗದಲ್ಲಿ ಬಿತ್ತನೆಗೂ ಸಹ ಕಡಿಮೆ ಆಗಿರುತ್ತೆ. ಈಗ ತಾವು ಹೇಳ್ತಾ ಇದ್ರಿ ಎಲ್ಲೋ ಒಂದು ಕಡೆ ಪೂರ್ವ ಮುಂಗಾರಿಗೆ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಖಂಡಿತ ಕೆಲವು ಜಿಲ್ಲೆಗಳಲ್ಲಿ. ಹಾಗಾಗಿ ಈ ವರ್ಷದ ಮುಂದಿನ ಏನು ಮುನ್ಸೂಚನೆ ಯಾವ ರೀತಿ ಇದೆ ಅಂತೇಳಿ ನಮ್ಮೆಲ್ಲರಿಗೂ ಒಂದು ರೀತಿಯ ಒಂದು ಕುತೂಹಲದ ಪ್ರಶ್ನೆ. ಈ ಯಾವೆಲ್ಲ ಸಂಸ್ಥೆಗಳು ಈ ಮುನ್ಸೂಚನೆ ಕೊಡುತ್ತೆ? ನಮ್ಮಲ್ಲಿ ಭಾರತದಲ್ಲಿ ವಿಶೇಷವಾಗಿ ಭಾರತೀಯ ಹವಾಮಾನ ಇಲಾಖೆ ನಮಗೆ ಮುನ್ಸೂಚನೆ ಕೊಡೋಂಥದ್ದು. ಇದ್ರ ಜೊತೆಗೂ ಸುಮಾರು ಪ್ರೈವೇಟ್ ಅಥವಾ ಖಾಸಗಿ ಕಂಪನಿಗಳು, ಸ್ಕೈಮೇಟ್ ಇರ್ಬೋದು ಅಥವಾ ವಿಂಡಿ ಇರ್ಬೋದು, ಆಕ್ಯುವೆದರ್, ಈ ಥರ ತುಂಬ ಮುಂತಾದ ಸಂಸ್ಥೆಗಳು ಕೊಡುತ್ತೆ. ಮುಖ್ಯವಾಗಿ ನಮಗೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಡೋಂಥ ಸರ್. ಈ ಹವಾಮಾನ ಇಲಾಖೆ ತಾವು ಹೇಳದ ರೀತಿಯಲ್ಲಿ ಪ್ರಾಯಶಃ ಏಪ್ರಿಲ್ನಲ್ಲಿ ಒಂದು ಮುನ್ಸೂಚನೆ ಕೊಡುತ್ತೆ ಅನಿಸುತ್ತೆ. ಖಂಡಿತವಾಗಿ ಆ ಮುನ್ಸೂಚನೆ ಏನಿತ್ತು? ಸಾಮಾನ್ಯವಾಗಿ ಭಾರತೀಯ ಹವಾಮಾನ ಇಲಾಖೆ ಏಪ್ರಿಲ್ 15ನೇ ತಾರೀಕು ಒಂದು ನಮಗೆ ಒಟ್ಟಾರೆಯಾಗಿ ಮುಂಗಾರಿನ ಮುನ್ಸೂಚನೆ ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ಮಳೆಯ ಪ್ರಮಾಣನ ಮುನ್ಸೂಚನೆ ಕೊಡ್ತಾರೆ. ಈ ವರ್ಷ ಏಪ್ರಿಲ್ 13ರಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರುತ್ತೆ. ಅದ್ರ ಪ್ರಕಾರ ನಾವು ಈ ವರ್ಷ ಸರಾಸರಿ ಅಂದರೆ ನಮ್ಮ ಕರ್ನಾಟಕದಲ್ಲಿ 750 ಮಿಲಿಮೀಟ್ರ್ ಈ 4 ತಿಂಗಳಲ್ಲಿ ವಾಡಿಕೆ ಮಳೆ ಇರುತ್ತೆ. ಅದಕ್ಕಿಂತ ಕಡಿಮೆ ಅಂದರೆ ವಾಡಿಕೆಗಿಂತ ಕಡಿಮೆ ಅಂದರೆ ಬಿಲೋ ನಾರ್ಮಲ್ ಅಂತ ಹೇಳಿರ್ತಾರೆ. ಇದರ ಅರ್ಥ ಏನಪ್ಪ ಅಂತಂದರೆ ಅವರು 5 ಭಾಗಗಳಾಗಿ ವಿಂಗಡಿಸಿರ್ತಾರೆ. ಒಂದು ಕಡಿಮೆ, ವಾಡಿಕೆಗಿಂತ ಕಡಿಮೆ, ಹೆಚ್ಚು, ವಾಡಿಕೆಗಿಂತ ಹೆಚ್ಚು, ಈ ಥರ. ಅದು ಪರ್ಸೆಂಟೇಜಲ್ಲಿ ಹೇಳೋದಾದರೆ 92+4% ಮಾಡಲ್ ಎರರ್ ಅಂತ ಕೊಡ್ತಾರೆ. ಸೊ ಇದ್ರ ನೋಡಿದಾಗ ನಮಗೆ ಈ ವರ್ಷ ವಾಡಿಕೆಗಿಂತ ಮಳೆ ಕಡಿಮೆ ಆಗುತ್ತೆ ಅಂತ ಮುನ್ಸೂಚನೆಯನ್ನು ನೀಡಿರ್ತಾರೆ. ಅಂದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಸರ್. ನಾವು ಏನು 850 ಮಿಲಿಮೀಟರ್ ಮಳೆ ಹೇಳ್ತಾ ಇದ್ದೀವಿ, ಅದ್ರ ಬದಲು 800 ಆಸುಪಾಸಲ್ಲಿ ಮಳೆ ಆಗೋಂಥ ಸಾಧ್ಯತೆ ಇದೆ ಸರ್. ತಾವು ಹೇಳ್ತಾ ಇದ್ರಿ ಈಗ ಭಾರತೀಯ ಹವಾಮಾನ ಇಲಾಖೆ ಏಪ್ರಿಲ್ನಲ್ಲಿ ಒಂದು ಮುನ್ಸೂಚನೆ ನೀಡಿದೆ. ಪ್ರಾಯಶಃ ಈ ಮೇ ಕೊನೆಯಲ್ಲಿ ಮತ್ತೊಂದು ನೀಡುತ್ತೆ ಅನಿಸುತ್ತಲ್ಲ. ಇದರ ವಿಶೇಷತೆ ಏನಿರುತ್ತಪ್ಪ ಅಂತಂದರೆ ಏಪ್ರಿಲ್ 15 ಅಥವಾ ಏಪ್ರಿಲ್ ಮಿಡ್ಲಲ್ಲಿ ಒಂದು ಮುನ್ಸೂಚನೆ ಕೊಡುತ್ತೆ. ಅದೇ ರೀತಿ ಮೇ ಕೊನೆ ವಾರದಲ್ಲಿ ಅದನ್ನು ವ್ಯಾಲಿಡೇಟ್ ಮಾಡಿ ಮತ್ತೆ ಒಂದು ಮುನ್ಸೂಚನೆಯನ್ನು ಕೊಡ್ತಾರೆ. ಈ ಮೇ ಕೊನೆ ವಾರದಲ್ಲಿ ನಾವು ಅದನ್ನು ಗಮನಿಸ್ಬೋದು ಸರ್. ಪ್ರಾಯಶಃ ಅದು ಹೆಚ್ಚು ನಿಖರ ಆಗಿರುತ್ತೆ ಅಂಥೇಳಿ. ಖಂಡಿತವಾಗಿ ಸರ್. ಈಗ ತಾವು ಹೇಳ್ತಾ ಇದ್ರಿ ಎಲ್ಲೋ ಒಂದು ಕಡೆ ಈ ಬಾರಿ ಕೊಂಚ ಮಳೆ ಕಡಿಮೆ ಆಗುವ ಸಂಭವ ಇದೆ ಇಲ್ಲಿಯ ತನಕ ಬಂದಿರತಕ್ಕಂಥ ಮುನ್ಸೂಚನೆ ಪ್ರಕಾರ. ಹೌದು ಸರ್. ಮೇನಲ್ಲಿ ಇನ್ನೂ ನಮಗೆ ಗೊತ್ತಿಲ್ಲ, ಪರಿಸ್ಥಿತಿ ಬದಲಾದರೂ ಆಗ್ಬೋದು, ಇಲ್ಲ ಅಂತಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ಅಂಥೇಳಿ. ಈಗ ನಾವು ಪೂರ್ವ ಮುಂಗಾರಿಗೆ ಹಿನ್ನಡೆ ಆಗಿರುವ ಈ ಸಂದರ್ಭದಲ್ಲಿ ಎಲ್ಲ ಕಡೆ ಚರ್ಚೆ ಆಗ್ತಾಯಿದೆ. ಏನಪ್ಪ ಅಂತ ಹೇಳಿದರೆ, ಒಂದು ಎಲ್ನಿನೋ, ಇನ್ನೊಂದು ಲಾನಿನೋ ಅಂಥೇಳಿ. ಈ ಪದಗಳು ನಮಗೆ ಮೊದಲು ಪರಿಚಯ ಇರಲಿಲ್ಲ. ಈಗಾಗಲೇ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಈ ಎರಡು ಪದಗಳನ್ನು. ಸಂಕ್ಷಿಪ್ತವಾಗಿ ಹೇಳ್ಬೋದು, ಎಲ್ನಿನೋ, ಲಾನಿನೋ, ಇದರಿಂದ ಮಳೆ ಯಾಕೆ ತೊಂದರೆಗೆ ಒಳಗಾಗುತ್ತೆ ಅಂಥೇಳಿ? ನೋಡಿ ಸರ್, ಇದು ವಿಶೇಷವಾಗಿ ಈ ವರ್ಷ ನಮಗೆ ಮಳೆ ಕಡಿಮೆ ಆಗೋದಕ್ಕೆ ಕಾರಣ ಎಲ್ನಿನೋ ನಮಗೆ ಸ್ಪೈಕ್ ಆಗ್ತಿದೆ ಅಥವಾ ಅದು ಉದ್ಭವಿಸ್ತಿದೆ ಅನ್ನೋ ಒಂದು ವಿಚಾರ. ಇಲ್ಲಿ ಎಲ್ನಿನೋ, ಲಾನಿನೋ ಅನ್ನೋದು ಈ ನಾವು ದಕ್ಷಿಣ ಸ್ಥಾನಪಲ್ಲಟ ಅಂದರೆ ಪೆಸಿಫಿಕ್ ಓಷನ್ನಲ್ಲಿ ಈ ಸೀ ಸರ್ಫೇಸ್ ಟೆಂಪರೇಚರ್ ಅಂದರೆ ಈ ಪೆಸಿಫಿಕ್ ಓಷನ್ನಿನ ಮೇಲ್ಮೈ ಭಾಗದ ಉಷ್ಣಾಂಶ ಅದು ವಾಡಿಕೆ ಉಷ್ಣಾಂಶಕ್ಕಿಂತ ಜಾಸ್ತಿ ಆದಾಗ ಈ ಪರಿಸ್ಥಿತಿ ಇರುತ್ತೆ. ತಾವು ಹೇಳ್ತಾ ಇದ್ರಿ ಸ್ವಲ್ಪ ಹೊತ್ತು ಹಿಂದೆ ಕೊರತೆ ಎಷ್ಟಿದೆ ಅಂಥೇಳಿ ಚಿತ್ರದಲ್ಲಿ ನೋಡ್ಬೋದು. ಖಂಡಿತವಾಗ್ಲು. ಸೊ ನಮಗೆ ಇಲ್ಲಿ ಅದು ಕೊಟ್ಟಿರೋ ಪ್ರಕಾರ ಭಾರತೀಯ ಹವಾಮಾನ ಇಲಾಖೆ ಮುಖಾಂತರ ಕೊರತೆ ಮತ್ತು ವಾಡಿಕೆಗಿಂತ ಕಡಿಮೆ ಹೆಚ್ಚು ಪರ್ಸೆಂಟೇಜ್. ಅದೇ ರೀತಿ ಸ್ಕೈಮೇಟ್ ಅನ್ನೋ ಸಂಸ್ಥೆನೂ ಕೊಟ್ಟಿದೆ. ಇವೆರಡು ಸಂಸ್ಥೆದು ತಗೊಂಡಾಗ ನಾವು ವಾಡಿಕೆಗಿಂತ ಕಡಿಮೆ ಮಳೆನ ಈ ವರ್ಷ ನಿರೀಕ್ಷಿಸಬಹುದು ಸರ್. ಈಗ ಮತ್ತೆ ನಾವು ಎಲ್ನಿನೋ, ಲಾನಿನಾಗ ಬಂದಿದ್ದೆ. ಅದರಲ್ಲಿ ಈಗ ಸಮುದ್ರದ ಮೇಲ್ಭಾಗದಲ್ಲಿ ಉಷ್ಣಾಂಶದ ಮೇಲೆ ಇದು ಅವಲಂಬಿತ ಆಗಿದೆ. ಖಂಡಿತವಾಗಿ. ಯಾವ ರೀತಿ ಈ ಪ್ರಕ್ರಿಯೆ ನಡೆಯುತ್ತೆ? ನಮ್ಮಲ್ಲಿ ಏನಪ್ಪ ಅಂತಂದರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಒಂದು
ನಾವು ಈ ವಾಕರ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಈ ಸರ್ಕ್ಯುಲೇಷನ್ ಏನಪ್ಪ ಅಂತಂದರೆ ಈ ನಾವು ನೋಡ್ತಾ ಇದ್ದೀರಿ ಚಿತ್ರದಲ್ಲಿ. ಖಂಡಿತವಾಗ್ಲೂ ಸರ್, ಇಲ್ಲಿ ನಮಗೆ ಪಶ್ಚಿಮ ಪೆಸಿಫಿಕ್ ಓಷನ್ನು, ಪೂರ್ವ ಪೆಸಿಫಿಕ್ ಓಷನ್ನು, ಇದರ ಮಧ್ಯೆ ಈ ನಾವು ಟ್ರೇಡ್ ವಿಂಡು ಸರ್ವೇ ಸಾಮಾನ್ಯವಾಗಿ ಮೂವ್ ಆದಾಗ ನಮಗೆ ಸಮಸ್ಯೆ ಆಗಲ್ಲ. ಇಲ್ಲಿ ಎಲ್ನಿನೋ ಅಂತಂದರೆ ಇದನ್ನು ನಾವು ವಾರ್ಮ್ ಫೇಸ್ ಅಂತ ಕರಿತೀವಿ. ವಾರ್ಮ್ ಫೇಸ್ ಅಂತಂದರೆ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಉಷ್ಣಾಂಶ ಜಾಸ್ತಿ ಆದಾಗ ಪ್ರೆಷರ್ ಕಡಿಮೆ ಆಗುತ್ತೆ. ಪ್ರೆಷರ್ ಕಡಿಮೆ ಆದಾಗ ಎಲ್ಲಿ ಪ್ರೆಷರ್ ಇರುತ್ತೋ ಗಾಳಿ ಅಲ್ಲಿಂದ ಬರುತ್ತೆ. ಅವಾಗ ಏನಪ್ಪ ಅಂದರೆ ನಮ್ಮಲ್ಲಿ ಬರಬೇಕಾಗಿರೋಂಥ ಮಳೆಯ ಪ್ರಮಾಣನ ಈ ಕಡೆಗೆ ಅಥವಾ ಗಾಳಿ ಈ ಕಡೆಗೆ ಪೆಸಿಫಿಕ್ ಓಷನ್ಗೆ ಹೋಗೋದ್ರಿಂದ ನಮ್ಮಲ್ಲಿ ಬರಗಾಲ ಅಥವಾ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಅದೇ ನಾವು ಅಮೆರಿಕ ಆ ಭಾಗದಲ್ಲಿ ಮಳೆ ಹೆಚ್ಚಾಗುತ್ತೆ. ಈ ಥರದನ್ನ ನಾವು 3 ವರ್ಷದಿಂದ 7 ವರ್ಷ ಸೈಕಲಲ್ಲಿ ಕಾಣ್ಬೋದು ಸರ್. ಈಗ ತಾವೆಲ್ಲ ಗಮನಿಸ್ತಾ ಇದ್ರಿ, ಎಲ್ಲೋ ಒಂದು ಕಡೆ ತಮ್ಮ ಯಾರೋ ಮಾರ್ಕ್ಸು ಅಮೆರಿಕ ಕಡೆ ಇದೆ. ಹೌದು ಸರ್, ಅಲ್ವಾ? ಹೌದು. ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚು ಮಳೆ ಆಗುವ ಸಂಭವ ಇದೆ. ಅಲ್ಲಿ ರೆಡ್ಡಿ ಏನು ಕಾಣುತ್ತೋ ಅದು ವಾರ್ಮ್ ಫೇಸ್ ಅಂತ. ಅವಾಗ ಪ್ರೆಷರ್ ಕಡಿಮೆ ಆಗುತ್ತೆ, ಗಾಳಿಯ ಒತ್ತಡ ಕಡಿಮೆ ಆಗೋದ್ರಿಂದ, ಗಾಳಿ ಹೆಚ್ಚು ಒತ್ತಡ ಇರೋ ಜಾಗದಿಂದ ಕಡಿಮೆ ಒತ್ತಡಕ್ಕೆ ಬರೋದ್ರಿಂದ ಅದು ಮೋಡನು ತಗೊಂಡು ಬರೋದ್ರಿಂದ ಅಲ್ಲಿ ಮಳೆ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಭಾಗದಲ್ಲಿ ಈಗ ನಾವು ಈ ಕಡೆ ನೋಡ್ತಾ ಇದ್ದೀವಲ್ಲ, ಆಸ್ಟ್ರೇಲಿಯಾ, ಭಾರತ ಎಲ್ಲ ಈ ಕಡೆ ಬರುತ್ತೆ. ಇಲ್ಲಿ ಸ್ವಲ್ಪ ಹಿನ್ನಡೆ ಆಗೋ ಚಾನ್ಸಸ್ ಇದೆ. ಖಂಡಿತವಾಗ್ಲೂ ಮಳೆಯ ಪ್ರಮಾಣ ಹಿನ್ನಡೆ ಆಗುತ್ತೆ. ಆ ದೃಷ್ಟಿಯಿಂದನೇ ನಮ್ಮ ಮುಂಗಾರು ವಾಡಿಕೆಗಿಂತ ಕಡಿಮೆ ಅಂತ ಮುನ್ಸೂಚನೆ ನೀಡಿರೋಂಥದ್ದು. ಹಾಂ ಹಾಂ, ಅಂದ ಮಾತ್ರಕ್ಕೆ ನಾವು ಮಳೆ ಇಲ್ಲ ಅಂತಲ್ಲ, ಎಲ್ಲೋ ಒಂದು ಕಡೆ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಅಂತ. ಇಲ್ಲಿ ನಮಗೆ ಬೀಳಂಥ ಮಳೆಯಲ್ಲಿ 1% ಕಡಿಮೆ ಆಗುತ್ತೆ ಬಿಟ್ಟರೆ ಪೂರ್ತಿ ಮಳೆ ಇದಾಗಲ್ಲ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ವಿಶೇಷವಾಗಿ ಜೂನ್ ಜುಲೈಯಲ್ಲಿ ನಮಗೆ ನಾರ್ಮಲ್ ಮಳೆ ಆಗೋಂಥದ್ದು. ತದನಂತರ ಈ ಎಲ್ನಿನೋ ಪರಿಣಾಮದಿಂದ ಕಡಿಮೆ ಆಗೋ ಸಾಧ್ಯತೆಗಳಿದೆ ಅಂತ ಮುನ್ಸೂಚನೆ ಇದೆ. ಈಗ ತಾವು ಹೇಳ್ತಾ ಇದ್ರಿ ಈ ರೀತಿಯ ಒಂದು ಸನ್ನಿವೇಶ ಆಗಾಗ ಆಗುತ್ತೆ ಅಂತ ಹೇಳಿದ್ರೆ 4 ವರ್ಷಕ್ಕೆ 5 ವರ್ಷಕ್ಕೆ ತಾವು ಹೇಳ್ತಾ ಇದ್ರಿ, ಎಷ್ಟು ವರ್ಷಕ್ಕೆ ಒಮ್ಮೆ ಆಗುತ್ತೆ? ಖಂಡಿತ ಸರ್, ಇದು 2 ರಿಂದ 7 ವರ್ಷಗಳ ಸೈಕಲ್ ಇರುತ್ತೆ. ಒಂದು ಸತಿ ಮುಂಚೆ ಎಲ್ಲ ಏನಾಗ್ತಿತ್ತು, ಅಥವಾ ಎಲ್ಲಿನೋ ಬಂದರೆ ಒಂದು 3 ವರ್ಷ ಕಂಟಿನ್ಯೂಸ್ ಆಗ್ತಿರುತ್ತಿತ್ತು, ಅಥವಾ 7 ವರ್ಷದಲ್ಲಿ ಇದು ಬದಲಾವಣೆ ಆಗೋ ಸಾಧ್ಯತೆಗಳಿರ್ತವೆ. ಈ ಸೈಕಲ್ 2 ರಿಂದ 7 ವರ್ಷದಲ್ಲಿ ಇರೋದಕ್ಕೆ ಹಿಂದೆ ಯಾವಾಗ ಆಗಿತ್ತು? ಇದೇ ರೀತಿ ನಾವು ನೋಡೋದಾದರೆ 2023ರಲ್ಲಿ ನಮ್ಮ ಭಾರತದಲ್ಲಿ ಎಲ್ನಿನೋ ಸಿಚುವೇಶನ್ ಇತ್ತು. ಆ ವರ್ಷ ನಾವು ಕರ್ನಾಟಕದಲ್ಲಿ ಸುಮಾರು 223 ತಾಲೂಕುಗಳು, ಇಲ್ಲಿ ನೀವು ಗಮನಿಸ್ಬೋದು, 223 ತಾಲೂಕುಗಳಷ್ಟು ಬರ ಪೀಡಿತ ತಾಲೂಕುಗಳೆಂದು ಘೋಷಿಸುತ್ತವೆ. ಏನಪ್ಪ ಅಂದರೆ ಆ ವರ್ಷ ನಮಗೆ ಮಳೆಯ ಪ್ರಮಾಣ ಕಡಿಮೆ ಆಗಿರುತ್ತೆ. ಅದೇ ನಾವು 2024 ತಗೊಂಡಾಗ ಅವಾಗ ನಮಗೆ ಲಾನಿನೋ ಇಯರ್ ಆಗಿರುತ್ತೆ. ಆ ವರ್ಷದಲ್ಲಿ ನಮಗೆ ಮಳೆಯ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಯಾವುದೇ ಜಿಲ್ಲೆಗಳಲ್ಲಿ ಅಥವಾ ತಾಲೂಕುಗಳಲ್ಲಿ ನಾವು ಬರಘೋಷಿತ ಮಾಡಿರೋದಿಲ್ಲ. 2025ರಲ್ಲೂ ಸಹ ಈ ನಮಗೆ ನ್ಯೂಟ್ರಲ್ ಫೇಸ್ ಇರುತ್ತೆ. ಅಂದರೆ ಎಲ್ನಿನೂ ಇರೋದಿಲ್ಲ, ಲಾನಿನೂ ಇರೋದಿಲ್ಲ. ಟ್ರೇಡ್ ವಿಂಡ್ಸು ಕರೆಕ್ಟಾಗಿ ಇರೋದ್ರಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆ ವರ್ಷನೂ ಸಹ ನಾವು ವಾಡಿಕೆ ಮಳೆನ ಕರ್ನಾಟಕದಲ್ಲಿ ಪ್ರಮಾಣ ಕರೆಸಿರ್ತೀವಿ ಸರ್. ಸೊ ಈ ರೀತಿಯ ಒಂದು ಪರಿಸ್ಥಿತಿ ಉಂಟಾದಾಗ ಮಳೆ ಕೊರತೆ ಅಲ್ಲದೆ ವಾತಾವರಣದಲ್ಲಿ ಬೇರೆ ಏನೇನು ಬದಲಾವಣೆಗಳಾಗುತ್ತೆ? ಖಂಡಿತ ಈ ಒಂದು ಸ್ಥಿತಿ ಇದ್ದಾಗ ಮುಖ್ಯವಾಗಿ ನಾವೇನು ಈ ವಾತಾವರಣದ ವ್ಯತಿರಿಕ್ತಗಳು ಅಂತೀವಿ, ಅಂದರೆ ಬರ ಇರ್ಬೋದು ಅಥವಾ ನೆರೆ ಇರ್ಬೋದು, ಗಾಳಿನಲ್ಲಿ ಉಷ್ಣಾಂಶದಲ್ಲಿ ವ್ಯತ್ಯಾಸ ಆಗೋದು, ಬಿಸಿ ಗಾಳಿ ಆಗೋಂಥದ್ದು ಅಥವಾ ಉಷ್ಣತೆ ಹೆಚ್ಚಾಗೋಂಥದ್ದು, ಈ ಥರ ಒಂದು ಅಂಶಗಳನ್ನ ಗಮನಿಸ್ಬೋದು. ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಪ್ರಸ್ತುತ ನಾವು ಒಂದು ಚಿತ್ರಣ ನಾವು ನೋಡ್ತಾ ಇದ್ದೀವಿ. ಈಗ ನಾವು ಈ 15 ದಿನದ ಮುಂದಿನ 15 ದಿನದ ಮುನ್ಸೂಚನೆ ನೋಡಿದ್ದೆ. ಅದರಲ್ಲಿ ಈಗ ಕೆಲವು ವರದಿಗಳು ಹೇಳ್ತಾ ಇವೆ ಈ ಬಾರಿ ಸ್ವಲ್ಪ ಬೇಗ ಬರುತ್ತೆ ಮುಂಗಾರು ಅಂತೇಳಿ. ಇದರ ಹಿನ್ನೆಲೆಯಲ್ಲಿ ತಾವೇನು ಹೇಳ್ತೀರಿ ಅಂತ? ಇಲ್ಲಿ ನಮ್ಮಲ್ಲಿ ಏನಪ್ಪ ಅಂತಂದರೆ, ಒಂದು ಕಡೆ ನಾವು ಹೇಳ್ತಾ ಇದ್ದೀವಿ ಈ ವರ್ಷ ವಾಡಿಕೆಗಿಂತ ಕಡಿಮೆ ಮಳೆ. ಇನ್ನೊಂದು ಕಡೆ ನಮಗೆ ಒಂದು ಅದೃಷ್ಟ ಏನಪ್ಪ ಅಂತಂದರೆ, ನಮಗೆ ಜೂನ್ 1ನೇ ತಾರೀಕು ಕೇರಳದಲ್ಲಿ ಮುಂಗಾರು ಬರ್ತಾ ಇರುತ್ತೆ. ಬೆಂಗಳೂರಿಗೆ ಅಥವಾ ನಮ್ಮ ಕರ್ನಾಟಕಕ್ಕೆ 5ನೇ ತಾರೀಕು ಎಂಟ್ರಿ ಆಗುತ್ತೆ. ಈ ವರ್ಷ ನಮಗೆ ಮೇ 15ನೇ ತಾರೀಕು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ 26ನೇ ತಾರೀಕು ಅಂದರೆ 4 ದಿನಗಳ ಮುಂಚಿತವಾಗಿಯೇ ನಮಗೆ ಈ ಒಂದು 4 ಅಥವಾ 5 ದಿನಗಳ ಮುಂಚಿತವಾಗಿ ಹವಾಮಾನ ಕೇರಳಕ್ಕೆ ಮುಂಗಾರು ಎಂಟರ್ ಆಗುತ್ತೆ ಅಂತೇಳಿ ಮುನ್ಸೂಚನೆ ಇರುತ್ತೆ. ಅದೇ ರೀತಿ ಕರ್ನಾಟಕಕ್ಕೆ 5ನೇ ತಾರೀಕು ಬದಲು 28 ಅಥವಾ 29 ಎಂಟ್ರಿ ಆಗೋ ಸಾಧ್ಯತೆಗಳಿದ್ದಾವೆ ಅಂತ ಆಲ್ರೆಡಿ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿರ್ತಾರೆ. ಎಲ್ಲ ಒಂದು ಕಡೆ ನಮ್ಮ ಕೃಷಿಕರು
ಆತಂಕವಾಗುವ ಏನು ಪ್ರಶ್ನೆ ಇಲ್ಲ, ಯಾಕಂದರೆ ಮಳೆ ಸ್ವಲ್ಪ ಬೇಗ ಬರ್ತಾ ಇದೆ ಬರುತ್ತೆ, ಸ್ವಲ್ಪ ಹಿನ್ನಡೆ ಆಗ್ಬೋದು. ಈಗ ಒಂದು ಪಕ್ಷ ಸ್ವಲ್ಪ ಕೊರತೆ ಆಗಿದ್ದೇ ಆದಲ್ಲಿ ಕೃಷಿಕರು ಈಗಿನಿಂದಲೇ ಕೆಲವು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಯಾವೆಲ್ಲ ಸಿದ್ಧತೆ ಮಾಡಬೇಕು? ಖಂಡಿತ ಸರ್. ಇಲ್ಲಿ ವಿಶೇಷವಾಗಿ ನಮಗೆ ಏನಪ್ಪ ಅಂತಂದರೆ, ಸೊ ಇಲ್ಲಿ ನಾವು ಮೊದಲು ಏನಪ್ಪ ಬೆಳೆ ಮತ್ತು ತಳಿ ಆಯ್ಕೆಗೆ ಮಹತ್ವ ಕೊಡಬೇಕು. ಈ ವರ್ಷ ನಮಗೆ ಅಥವಾ ಈ ಮುಂಗಾರಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಇರೋದ್ರಿಂದ ನಾವು ಮಧ್ಯಮಾವಧಿ ಮತ್ತು ಅಲ್ಪಾವಧಿ ತಳಿಗಳಿಗೆ ಹೆಚ್ಚು ಮಹತ್ವ ಕೊಡಬೇಕಾಗುತ್ತೆ. ಒಂದು ಕರೆ ಇದೆ, ಹೊಸಕೋಟೆಯಿಂದ ನಾರಾಯಣ ಸ್ವಾಮಿ ಅವರು ಕರೆ ಮಾಡಿದ್ದಾರೆ. ನಾರಾಯಣ ಸ್ವಾಮಿರ ನಮಸ್ಕಾರ. ಹಲೋ. ಹಲೋ. ನಾರಾಯಣ ಸ್ವಾಮಿ ಅವರೇ, ಪ್ರಶ್ನೆ ಕೇಳಿ. ಕೇಳ್ತಾ ಇದೆ, ಕೇಳಿ. ಸರ್ ನಮಸ್ಕಾರ ಸರ್. ನಮಸ್ಕಾರ, ಕೇಳಿ. ಈಗ ನಾವು ಆಕ್ಚುಲಿ ಜುಲೈ ಮಧ್ಯೆ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ನಾವು ಬಿತ್ತನೆ ಮಾಡ್ತೀವಿ ಸರ್ ರಾಗಿ. ನಾವು ಈಗ ನಾವು ಭೂಮಿ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ನಮ್ಗೀಗ ಮಳೆ ಬಿದ್ದಿದೆ ಸರ್, ಪರವಾಗಿಲ್ಲ ಈಗ. ಆದ್ರೆ ಆ ಮಳೆ ಈಗ ನಾವು ಭೂಮಿ ಸಿದ್ಧತೆ ಮಾಡ್ಕೊಳ್ತೀವಿ, ಆದ್ರೆ ನಮ್ಗೆ ನೆಕ್ಸ್ಟ್ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಮಳೆ ಬರೋ ಚಾನ್ಸಸ್ ಇದೆಯಾ ಅಂತ. ನಾರಾಯಣ ಸ್ವಾಮಿ ನಮಸ್ತೆ. ಸೊ ನಾವು ಸಾಮಾನ್ಯವಾಗಿ ನೀವು ಜುಲೈಯಲ್ಲಿ ಬಿತ್ತನೆ ಮಾಡೋದ್ರಿಂದ ರಾಗಿನ ಈ ಮುಂದಿನ 10-15 ದಿನಗಳಲ್ಲಿ ನಮಗೆ ಮಳೆ ಬರೋ ಸಾಧ್ಯತೆ ಇದೆ. ನೀವೀಗ ಭೂಮಿ ಸಿದ್ಧತೆ ಜೊತೆಗೆ ಒಂದು ವಿಶೇಷವಾದ ಕೆಲಸ ಏನಪ್ಪ ಮಾಡಬೇಕು ಅಂತಂದರೆ, ನಮ್ಮ ಈ ಹಸಿರೆಲೆ ಗೊಬ್ಬರಗಳ ಯಾವುದಾದ್ರೂ ಅಪ್ಸೆಣಬು ಇರ್ಬೋದು, ಅಥವಾ ನಾವು ಹುರುಳಿ ಇರ್ಬೋದು, ಅಥವಾ ಅಲಸಂದಿ ಬೆಳೆನ ನೀವು ಭೂಮಿಗೆ ಚೆಲ್ಲಿ ಒಂದು 30-35 ದಿನ ನಂತರ ಅದನ್ನು ಭೂಮಿಗೆ ಸೇರಿಸಿ ಅವಾಗ ನೀವು ರಾಗಿ ತೊಗೊಂಡ್ರೆ ಖಂಡಿತವಾಗ್ಲೂ ಇಂಥ ಪರಿಸ್ಥಿತಿ ಎದುರಿಸೋಕ್ಕೆ ಅನುಕೂಲ ಆಗುತ್ತೆ. ನಾರಾಯಣ ಸ್ವಾಮಿ, ಈಗಾಗಲೇ ಮಳೆ ಬಿದ್ದಿದೆ, ಸ್ವಲ್ಪ ಹಸಿ ಇದೆ, ಆ ಒಂದು ಹಸಿಯನ್ನು ಬಳಕೆ ಮಾಡಿ ಅವರು ಹಸಿರೆಲೆ ಗೊಬ್ಬರ ಬಳಕೆ ಮಾಡಿ ಅಂತ. ಖಂಡಿತ ಸರ್, ಖಂಡಿತ. ಈಗ ತಾವು ಹೇಳ್ತಾ ಇದ್ರಿ, ಈ ರೀತಿಯ ಪರಿಸ್ಥಿತಿ ಬಂದಾಗ ನಾವು ಕೆಲವು ಪೂರ್ವಭಾವಿ ಸಿದ್ಧತೆಗಳು, ಪರ್ಯಾಯ ಬೆಳೆ ಯೋಜನೆಗಳನ್ನ ಇಟ್ಕೊಂಡಿರಬೇಕು ಅಂಥೇಳಿ. ಈಗ ಬೆಳೆ ಮತ್ತು ಬೆಳೆ ಯೋಜನೆ ಮತ್ತು ಸೂಕ್ತ ತಳಿಗಳ ಆಯ್ಕೆ ಯಾವ ರೀತಿ ಇರಬೇಕು ನೋಡಿ. ಈ ಪರಿಸ್ಥಿತಿಯಲ್ಲಿ ಅಂದರೆ ನಮಗೆ ಮಳೆಯ ಪ್ರಮಾಣ ಕಡಿಮೆ ಇರೋ ಪರಿಸ್ಥಿತಿಯಲ್ಲಿ ನಾವು ಇರೋ ಸಮಯದಲ್ಲಿ ಏನಪ್ಪ ಮಾಡ್ಬೋದು ಅಂದರೆ, ನಾನು ಆವಾಗಲೇ ಹೇಳ್ದಂಗೆ ಯಾವ್ಯಾವ ಭಾಗದಲ್ಲಿ ಈಗ ಆಲ್ರೆಡಿ ಮಳೆ ಬಿದ್ದಿದೆಯೋ ಅಲ್ಲಿ ನಾವು ಹೆಚ್ಚು ಮಣ್ಣಿನ ಆರೋಗ್ಯ ಮತ್ತು ಈ ಬಿದ್ದಂಥ ಮಳೆ ನೀರು ಸಂರಕ್ಷಣೆಗೆ ಹೆಚ್ಚು ಮಹತ್ವ ಕೊಡೋಂಥದ್ದು. ಮೊದಲನೇದಾಗಿ ಈ ಏನು ಒಂದು ಮಾಗಿ ಉಳುಮೆ ಬಿದ್ದ ನಮ್ಮ ಎಲ್ಲೆಲ್ಲಿ ಮಳೆ ಆಗಿದೆಯೋ ಆ ಭಾಗಗಳಲ್ಲಿ ಉಳುಮೆ ಮಾಡಿ ಅಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ಚೆಲ್ಲಿ ಅದನ್ನು ಬಳಸೋಂಥದ್ದು ಇರ್ಬೋದು. ಯಥೇಚ್ಛವಾಗಿ ಸಾವಯವ ಅಂಶಗಳನ್ನ ಭೂಮಿಗೆ ಸೇರಿಸೋದ್ರಿಂದ ಮಳೆ ಕೊರತೆ ಇದ್ದರೂ ಸಹ ಅದು ನೀರು ಹಿಡಿದಿಟ್ಕೊಳ್ಳೋಂಥ ಶಕ್ತಿ ಇರುತ್ತೆ. ಜೊತೆಗೆ ಬೆಳೆ ಸರ್, ನಾನು ಆವಾಗಲೇ ಹೇಳ್ದಂಗೆ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ತಳಿಗಳಿಗೆ ಹೆಚ್ಚು ಮಹತ್ವ ಕೊಡೋದ್ರ ಜೊತೆಗೆ ನಾವು ಈ ನೀರಿನ ಸಂರಕ್ಷಣೆಗೂ ಕೂಡ ಬಿದ್ದಂಥ ಮಳೆ ನೀರು ನಾವು ಅಲ್ಲೇ ಹಿಂಗಿಸಿದ್ದೆ ಆದರೆ ಅವಾಗ ನಾವು ಕೊಡೋಂಥ ನೀರಿನ ಅಂತರನೂ ಅಥವಾ ನೀರಾವರಿ ಅಂತರನೂ ಹೆಚ್ಚಿಸ್ಬೋದು. ಅಲ್ಲ, ಈ ಕುರಿತು ಚರ್ಚೆ ಮಾಡೋಣ. ಇದೀಗ ಒಂದು ಕರೆ ಇದೆ, ರಾಮಯ್ಯ ಅವರು ಕರೆ ಮಾಡಿದ್ದಾರೆ. ರಾಮಯ್ಯ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ರಾಮಯ್ಯ ಅವರು, ಪ್ರಶ್ನೆ ಕೇಳಿ. ಸರ್, ನಾವು ರಾಯಚೂರು ಜಿಲ್ಲೆಯಿಂದ ಮಾತಾಡೋದು. ಹತ್ತಿಗೆ ನಾವು ಭೂಮಿ ಸಿದ್ಧ ಮಾಡ್ಕೊಂಡು ಹತ್ತಿ ಬೀಜ ಊರಕ ಅಲ್ಪಾವಧಿ ಮಳೆ ಅಂತ ಅಂದಕ್ಕ ನಮ್ಗೆ ಈಗ ಏನು ಮುಂದ ದೀರ್ಘಾವಧಿ ಬೆಳೆ ಅಲ್ಲ ಅದು ಹತ್ತಿ, ಅದ್ರ ಸಂಬಂಧ ಏನಾದ್ರು ಎಫೆಕ್ಟ್ ಆಗ್ಬೋದಾ ಅಂತ. ನಮಸ್ಕಾರ ರಾಮಯ್ಯವರಿಗೆ ನಮಸ್ಕಾರ. ಇಲ್ಲಿ ಏನಪ್ಪ ಅಂತಂದರೆ, ಈಗ ಇರುವಂಥ ಮುನ್ಸೂಚನೆ ಪ್ರಕಾರ ನಮಗೆ ಮಳೆಯ ಪ್ರಮಾಣ ಕಡಿಮೆ ಆಗ್ಬೋದು ಅಂತಿದೆ. ಈಗ ಆಲ್ರೆಡಿ ನಮಗೆ ಉತ್ತರ ಕರ್ನಾಟಕದಲ್ಲಿ ಮಳೆ ಚೆನ್ನಾಗಾಗಿರೋದ್ರಿಂದ ನೀವು ಹತ್ತಿ ಬಿತ್ತೋದಕ್ಕೆ ಒಳ್ಳೆ ಸಮಯನೂ ಕೂಡ. ಈಗ ಏನಪ್ಪ ಅಂತಂದರೆ, ನಮಗೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತ ಮುನ್ಸೂಚನೆ ಇದೆ. ಮತ್ತು ನಾವು ಮೇ ತಿಂಗಳಲ್ಲೂ ಆ ಮುನ್ಸೂಚನೆ ವ್ಯತ್ಯಾಸನೂ ಆಗ್ಬೋದು. ಸೊ ನೀವು ಈ ಸಿದ್ಧತೆ ಮಾಡ್ಕೊಂಡು ಖಂಡಿತವಾಗಿ ಬೆಳೆನ ಬೆಳೆಯೋಂಥದ್ದು. ಜೊತೆಗೆ ಏನಪ್ಪ ಅಂದರೆ ತಮ್ಮಲ್ಲಿ ಏನಾದರೂ ಈ ನಾವೇನಾದರೂ ಪ್ರೊಟೆಕ್ಟಿವ್ ಇರಿಗೇಷನ್ ಕೊಡೋದಕ್ಕೆ ಅವಕಾಶ ಇದ್ದಾಗ, ನೀರಾವರಿ ಕೊಡೋಕ್ಕೆ ಅವಕಾಶ ಇದ್ದರೆ ಆ ಒಂದು ಹಂತಗಳಲ್ಲಿ ಏನು ನಾವು ಸಂದಿಗ್ಧ ಹಂತಗಳಂತ ಹೇಳ್ತೀವಿ, ಕೊನೆ ಹಂತಗಳಲ್ಲಿ ಏನಾದರೂ ಮಳೆ ಹೋದರೆ ಆವಾಗ ನೀವು ನೀರು ಕೊಟ್ಟು ಬೆಳೆನ ಖಂಡಿತವಾಗ್ಲೂ ಸಂರಕ್ಷಣೆ ಮಾಡ್ಕೊಬೋದು. ಈಗ ತಾವು ಹೇಳ್ತಾ ಇದ್ರಿ, ಎಲ್ಲೋ ಒಂದು ಕಡೆ ಈ ಒಂದು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಹಳ ಮುಖ್ಯ ಈ ಒಂದು ಪರಿಸ್ಥಿತಿನಲ್ಲಿ.
ನಮ್ಮ ಕೃಷಿಕರು ಕೆಲವು ಬೇಸಾಯ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಯಾವೆಲ್ಲ ಪ್ರಮುಖವಾಗಿ ಮಾಡಬೇಕು ಅಂತೇಳಿ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ, ಮೊದಲನೇದಾಗಿ ನಾವು ಉಳುಮೆ ಮಾಡಿದಾಗ ಬಿದ್ದಂಥ ನೀರು ಹರಿದು ಹೋಗಲ್ಲ, ಅಲ್ಲೇ ಇಂಗುತ್ತೆ. ಮತ್ತು ಯಾವಾಗ ನಾವು ಸಾವಯವ ಅಂಶ ಜಾಸ್ತಿ ಇದ್ದರೆ ಮಣ್ಣು ನೀರು ಹಿಡಿಕೊಳ್ಳೋಂಥ ಶಕ್ತಿ ಇರುತ್ತೆ. ನಾವು ಯಾವಾಗಲೂ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದಿರ್ಬೋದು, ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡೋದಿರ್ಬೋದು, ಈ ರೀತಿ ಮಾಡಿದಾಗ ಆ ಬಿದ್ದಂಥ ಮಳೆ ನೀರನ್ನ ಸಂರಕ್ಷಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಎಲ್ಲೆಲ್ಲಿ ನಮಗೆ ಜೋಡಿ ಸಾಲು ಅಥವಾ ಈ ತೊಗರಿ, ಮುಸ್ಕಿನ ಜೋಳ ಈ ಥರ ಇರೋ ಕಡೆ ನಾವು ಈ ದೋಣಿ ಸಾಲುಗಳನ್ನ ತೆರೆಯುವಂಥದ್ದಿರ್ಬೋದು, ಬದುಗಳ ನಿರ್ಮಾಣ ಮಾಡೋಂಥದ್ದಿರ್ಬೋದು. ಅದೇ ರೀತಿ ಒದಕೆ, ಈಗ ನಾವು ಬಿದ್ದಂಥ ಕಳೆಗಳು ಕಿತ್ತಾಗ ಆ ಒದಕೆ ಅಲ್ಲೇ ಹಾಕಂಥದ್ದಿರ್ಬೋದು. ಸೊ ಈ ರೀತಿ ಮಾಡಿದಾಗ ಬಿದ್ದಂಥ ನೀರನ್ನ ಅಲ್ಲೇ ಸಂರಕ್ಷಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈ ಥರ ಒಂದು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡೋಂಥ ವಿಧಾನಗಳನ್ನ ಅನುಸರಿಸಬೇಕಾಗತ್ತೆ. ಈಗ ನಾವು ತಳಿಗಳಿಗೆ ಬಂದಿದ್ದಾದಲ್ಲಿ ಬೆಳೆ, ಮೊದಲು ಬೆಳೆ, ಆನಂತರ ತಳಿ ಆಯ್ಕೆ ಯಾವ ರೀತಿ? ಏನಪ್ಪ ಅಂತಂದರೆ, ಈಗ ನಾವು ಉದಾಹರಣೆ ರಾಗಿ ತಗೊಳೋದೇ ಆದರೆ ನಮ್ಮಲ್ಲಿ ದೀರ್ಘಾವಧಿ, ಮಧ್ಯಮಾವಧಿ ಮತ್ತು ಅಲ್ಪಾವಧಿ ತಳಿಗಳಿದೆ. ಇಂಥ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಮಧ್ಯಮಾವಧಿ ಮತ್ತು ಅಲ್ಪಾವಧಿ ತಳಿಗಳಿಗೆ ವಿಶೇಷ ಒತ್ತನ್ನು ನೀಡಿದಾಗ ಇಂಥ ಸಂದರ್ಭದಲ್ಲಿ ಬೆಳೆ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಸರ್. ಇದೀಗ ಮತ್ತೊಂದು ಕರೆ ಇದೆ. ಶಾಕುಂತಲ ಅವರು ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಪ್ರಶ್ನೆ ಕೇಳಿ ಮೇಡಮ್. ಸರ್ ಏನಿಲ್ಲ, ನಾವು ಈ ಕಡೆಗೆ ಕೊಪ್ಪಳ ತಾಲೂಕಿನಲ್ಲಿ ಹ್ಯಾಪಿಲ್ ಅನ್ನೋ ಗ್ರಾಮ ಪಕ್ಕದಲ್ಲಿ ನಾವು ಮುಂಡ್ರಿಗೆ ಇರ್ತೇವೆ ಸರ್. ಇದು ಹ್ಯಾಪಿಲಲ್ಲಿ ಬಹಳಷ್ಟು ಬಾಳೆ ಬೆಳೆ ಲಾಸ್ ಆಗಿದೆ. ಅದಕ್ಕೆ ಈಗ ನಮ್ಮ ಮುಂಡ್ರಿಗೆಯಲ್ಲಿ ಅಕಸ್ಮಾತ್ ಗಾಳಿ ಯಾವಾಗ ಬರುತ್ತೋ ಇವೆಲ್ಲ ನಾವು ಒಂಬಾಳೆ ಬಿಡೋ ಟೈಮ್ ಸರ್ ನಮ್ದು. ಅದಕ್ಕೆ ಒಂಬಾಳೆ ಬಿಡೋ ಟೈಮ್ ಅಲ್ಲ, ಅದಕ್ಕೆ ನಾವು ಸ್ವಲ್ಪ ಜಾಗೃತಿ ವಹಿಸ್ಬೇಕಂದ್ರೆ ಏನು ಕ್ರಮ ತಗೋಬೇಕು ಸರ್ ಬಾಳೆ ಬೆಳೆಯಲ್ಲಿ? ಹ್ಞೂ ಸರ್, ಅದಕ್ಕಂತಂದು ಕೇಳ್ಬೇಕಂತ ಮಾಡಿದ್ದೇವೆ ಸರ್. ಏನೇ ಮಾಡಿದ್ರೆ ನಾವು ಸೇಫ್ಟಿ ಇರ್ತೀವಿ ಅಂತ ನಮ್ಮ ಬಾಳೆ. ಈ ವಿಚಾರದಲ್ಲಿ ನೀವು ಅಲ್ಲಿ ತಮ್ಮ ಸಮೀಪ ಇರೋಂಥ ತೋಟಗಾರಿಕಾ ಇಲಾಖೆಗೆ ಹೋಗಿ ಸಂಪೂರ್ಣ ಮಾಹಿತಿನ ಪಡಿಬೋದು. ಜೊತೆಗೆ ನಿಮಗೆ ಹವಾಮಾನ ಮುನ್ಸೂಚನೆ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ನಮ್ಮ ಕರ್ನಾಟಕದ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದಿಂದನೂ ನೇರವಾಗಿ ಮಾಹಿತಿನ ಪಡಿಬೋದು. ಜೊತೆಗೆ ಈ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಉತ್ತರ ಕರ್ನಾಟಕಕ್ಕೆ ಅಂತಲೇ ಫೋರ್ಕಾಸ್ಟಿಂಗ್ ಸೆಂಟ್ರ್ ಇದೆ, ಮತ್ತು ಅದಕ್ಕೆ ಮಾಹಿತಿ ಕೊಡೋಂಥ ವ್ಯವಸ್ಥೆ ಇದೆ. ಅಲ್ಲಿ ಸಹ ನೀವು ಈ ಮಾಹಿತಿನ ಪಡಿಬೋದಮ್ಮ. ಯಾಕಂತೇಳಿದ್ರೆ ತಮ್ಮ ಪ್ರಶ್ನೆ ಭಾಳ ನಿರ್ದಿಷ್ಟವಾಗಿರೋದ್ರಿಂದ ತಾವು ಹತ್ತಿರದ ವಿಜ್ಞಾನಿಗಳನ್ನ ಸಂಪರ್ಕ ಮಾಡೋದು ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ. ಖಂಡಿತ ಸರ್. ಈಗ ತಾವು ಹೇಳ್ತಾ ಇದ್ರೆ ಈ ಅಲ್ಪಾವಧಿ ತಳಿಗಳು, ಮಧ್ಯಮ ಅವಧಿ ತಳಿಗಳು, ದೀರ್ಘಾವಧಿ ತಳಿಗಳು, ಈ ಸಂದರ್ಭಕ್ಕೆ ಯಾವುದು ಸೂಕ್ತ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್. ಖಂಡಿತವಾಗಲು ನಮ್ಮಲ್ಲಿ ಈಗ ರಾಗಿಗಳಲ್ಲಿ ಸುಮಾರು ತಳಿಗಳಿದ್ದಾವೆ. ಅದೇ ರೀತಿ ನಾವು ಯಾವುದೋ ಮುಸ್ಕಿನ ಜೋಳ ಇರ್ಬೋದು ಅಥವಾ ಯಾವುದೇ ಬೆಳೆ ತಗೊಂಡ್ರೂ ನಮಗೆ ತಳಿಗಳು ಅಂದರೆ 110ರಿಂದ 115 ದಿವಸ ಬರೋಂಥದ್ದು ಅಥವಾ 100 ದಿವಸ 100ರಿಂದ 105 ದಿನಕ್ಕೆ ಬರೋಂಥ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಈ ಒಂದು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಜೊತೆ ಒಂದು ರೈತ ಗಮನಿಸಬೇಕು, ನಾವು ಯಾವಾಗಲೂ ಸಾರಜನಕ ಮತ್ತು ರಂಜಕವನ್ನು ಅಂಶಕ್ಕೆ ಜಾಸ್ತಿ ಮಹತ್ವ ಕೊಡ್ತೀವಿ. ಈ ಏನು ಶಿಫಾರಸು ಮಾಡಿರೋ ಬೆಳೆಗಳಿಗೆ ಪೊಟ್ಯಾಷ್ ಅಂಶನೂ ಸಹ ಕೊಟ್ಟಾಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅದಕ್ಕೆ ರೋಗ ನಿರೋಧಕತೆ ಇರ್ಬೋದು ಅಥವಾ ಬರ ತಡೆಯ ನಿಲ್ಲೋ ಶಕ್ತಿ ಇರುತ್ತೆ. ಬೆಳೆಗಳಿಗೆ ಭೂಮಿಗೆ ಒದಗಿಸಿದಾಗ ಖಂಡಿತವಾಗ್ಲೂ ಇದು ನಿರ್ವಹಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇದೀಗ ಮತ್ತೊಂದು ಕರೆ ಇದೆ. ಚನ್ನಪಟ್ಟಣದಿಂದ ನಮ್ಮ ರೈತ ಬಾಂಧವರು ಕರೆ ಮಾಡಿದ್ದಾರೆ. ಹಲೋ. ಹಲೋ ಸರ್, ನಮಸ್ತೆ ಸರ್. ನಾವು ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣದಿಂದ ಕಲ್ಲಪ್ಪ ಅಂತ. ಹೇಳಿ ಕಲ್ಲಪ್ಪ ಅವ್ರು ಹೇಳಿ ಸರ್. ಮೊದಲೆಲ್ಲ ಈಗ ಪ್ರದೇಶದಲ್ಲಿ ಮಳೆ ಆದ್ರೆ ಎಲ್ಲಾ ಭಾಗದಲ್ಲೂ ಮಳೆ ಆಗ್ತಾ ಇತ್ತು. ಆದ್ರೆ ಈಗ ಒಂದ್ ಸ್ವಲ್ಪ 10 ಕಿಲೋಮೀಟರ್ ದೂರದಲ್ಲಿ ಮಳೆ ಆದ್ರೆ ನಮಗೆ ಮಳೆ ಬರ್ತಾ ಇಲ್ಲ. ಅಲ್ಲ, ಬೆಂಗಳೂರಲ್ಲೂ ಆಗ್ತಾ ಇದೆ. ಮೆಜೆಸ್ಟಿಕ್ ಮಳೆ ಬಿದ್ರೆ ಇಲ್ಲಿ ಯಲಹಂಕದಲ್ಲಿ ಮಳೆ ಇರಲ್ಲ. ಇದು ಎಲ್ನಿನೋದ ಪ್ರಭಾವನ ಅಥವಾ ಏನು ಅಂತ ನಮಗೆ. ನಮಸ್ಕಾರ ಕಲ್ಲಪ್ಪರ. ಇಲ್ಲಿ ಏನಪ್ಪ ವಿಶೇಷವಾಗಿ ಅಂತಂದ್ರೆ, ಒಂದು ರೈನ್ ಶಾಡೋ ಅಂತ ಕರಿತೀವಿ, ಅಂದ್ರೆ ಮಳೆಯ ನೆರಳಿನ ಭಾಗ ಅಂತ ಕರಿತೀವಿ. ಎರಡನೇದು ನೇರವಾಗಿ ಎಲ್ಲಿನ ಪರಿಣಾಮ ಇದರಲ್ಲಿ ಇರೋದಿಲ್ಲ. ಬಟ್ ನಮ್ಮ ಪರಿಸರ ಅಂದ್ರೆ ಸುತ್ತಮುತ್ತಲಿನ ವಾತಾವರಣ ಮತ್ತೆ ಮಳೆ ಬೀಳೋದಕ್ಕೆ ಅನುಕೂಲವಾಗಿರೋಂಥ ಮೋಡ ಮತ್ತು ಅಲ್ಲಿ ಗುರುತ್ವಾಕರ್ಷಣೆ ಬಲ, ಇದರ ಆಧಾರದ ಮೇಲೆ ನಮಗೆ ಮಳೆ ಇರುತ್ತೆ. ಅಲ್ಲಿ ನಮಗೆ ಆ ಒಂದು ಮೈಕ್ರೋ ಕ್ಲೈಮೇಟ್ ಅಥವಾ ಅಲ್ಲಿನ ಪರಿಸರದ ವ್ಯತ್ಯಾಸದಿಂದ ಈ ಥರ ವ್ಯತ್ಯಾಸಗಳನ್ನ ನಾವು ಕಾಣ್ಬೋದು. ಧನ್ಯವಾದಗಳು ಕಲ್ಲಪ್ಪ ಅವ್ರಿಗೆ. ಈಗ ನಾವು ಚರ್ಚೆ ಮುಂದುವರಿಸಿದ್ದೆ, ಅದರಲ್ಲಿ ತಾವು ಹೇಳ್ತಾ ಇದ್ರಿ ಈಗ ಬೆಳೆಗಳು ಆಯ್ಕೆ ಆಯಿತು, ಎಲ್ಲ ಒಂದು ಕಡೆ
ಸೂಕ್ತವಾದ ಬೆಳೆಗಳನ್ನ ಆಯ್ಕೆ ಮಾಡಬೇಕು. ತಳಿಗಳು ಆದಷ್ಟು ನಾವು ಈ ಮಧ್ಯಮ ಅವಧಿ ಬೇರೆ ಬೇರೆ ರೀತಿಯ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಆನಂತರ ಈಗ ನಾವು ಕೆಲವು ಬೇಸಾಯ ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ. ಯಾಕಂದರೆ ತೇವಾಂಶವನ್ನು ಆದಷ್ಟು ನಾವು ಸಂರಕ್ಷಣೆ ಮಾಡಬೇಕು ಅಂತೇಳಿದರೆ ಅಂತರ್ ಬೇಸಾಯ ಎಷ್ಟು ಮುಖ್ಯ, ಆಮೇಲೆ ಈ ಒಂದು ಸಸಿಗಳ ಸಂಖ್ಯೆಯನ್ನು ಕಾಪಾಡೋದು ಎಷ್ಟು ಮುಖ್ಯ, ಇದ್ರ ಬಗ್ಗೆ ಇಲ್ಲಿ ಖಂಡಿತವಾಗ್ಲೂ ಏನಾಗುತ್ತೆ ಅಂದರೆ ಬೆಳೆ ಯಾವ ಹಂತದಲ್ಲಿ ನಮಗೆ ನೀರಿನ ಕೊರತೆ ಇದೆ ಅನ್ನೋದ್ರ ಮೇಲೆ ಇದು ನಿರ್ಧಾರ ಆಗುತ್ತೆ ಸರ್. ತಾವು ಹೇಳ್ದಂಗೆ ಬೆಳೆಯುವ ಹಂತದಲ್ಲಿ ಬೆಳೆಯೋ ಹಂತದಲ್ಲಿ ಏನಾದರೂ ನಮಗೆ ಕೊರತೆ ಆದಾಗ ಆಗ ಖಂಡಿತವಾಗ್ಲೂ ನಾವು ಸಸಿಗಳ ಸಂಖ್ಯೆನ ಕಡಿಮೆ ಮಾಡ್ಕೊಬೇಕು. ಆ ಟೈಮಲ್ಲಿ ನಿರಂತರವಾಗಿ ಅರತೆ ಹೊಡೆಯೋದ್ರಿಂದ ಅಥವಾ ನಾವೇನು ಅಂತರ್ ಬೇಸಾಯ ಮಾಡೋದ್ರಿಂದ ನಮ್ಮಲ್ಲಿ ಮಣ್ಣಿನಿಂದ ಆವಿಯಾಗಂಥ ನೀರನ್ನ ತಡೆದಿಟ್ಕೊಳ್ಳುತ್ತೆ. ಆವಾಗ ಅದು ಗಿಡಗಳಿಗೆ ಒದಗಿಸುತ್ತೆ. ಜೊತೆಗೆ ಬೇರುಗಳಿಗೆ ಒಳ್ಳೆ ಗಾಳಿ ಕೊಡೋದ್ರ ಜೊತೆಗೆ ನಾವು ಅದನ್ನ ಏನು ನಾವು ಸಸಿಗಳ ಸಂಖ್ಯೆ ಕಡಿಮೆ ಮಾಡ್ತೀವಿ ಅದನ್ನು ನಾವು ಮೇವಾಗಿ ಬಳಸ್ಬೋದು. ಜೊತೆಗೆ ಅಲ್ಲಿ ಕಿತ್ತಂಥ ಕಳೆನ ನಾವು ಅಲ್ಲೇ ಒದಿಕೆಯಾಗಿ ಸಹ ಬಳಸ್ಬೋದು ಸರ್. ಈಗ ನಾವು ಪೋಷಕಾಂಶಗಳಿಗೆ ಬಂದಿದ್ದೆ ಅದರಲ್ಲಿ ಈ ರೀತಿಯ ಸಂದರ್ಭ ಬಂದಾಗ ಕೆಲವು ಸರಿ ಡ್ರೈ ಸ್ವೆಲ್ ಬರುತ್ತೆ, ಪೋಷಕಾಂಶಗಳು ಅನಗತ್ಯ ನಷ್ಟ ಆಗುತ್ತೆ. ಇದನ್ನು ತಪ್ಪಿಸ್ಲಿಕ್ಕೆ ಏನು ಮಾಡಬೇಕು? ಏನಪ್ಪ ಅಂತಂದರೆ ಸರಿಯಾದ ತೇವಾಂಶ ಇಲ್ಲದಾಗ ನಾವು ಪೋಷಕಾಂಶ ನೀಡಿದ್ದೆ ಆದರೆ ಅದು ಬೆಳೆಗೆ ಸರಿಯಾಗಿ ಒದಗೋದಿಲ್ಲ. ಅಂಥ ಟೈಮಲ್ಲಿ ನಾವೇನಪ್ಪ ಅಂತಂದರೆ ಇತ್ತೀಚೆಗೆಲ್ಲ ನಾವು ನೇರವಾಗಿ ಫೋಲಿಯರ್ ಸ್ಪ್ರೇ ಅಂತ ಏನು ಕರಿತೀವಿ, ಬೆಳೆ ಉಳಿಸ್ಕೊಳ್ಳಿಕ್ಕೆ, ಹೌದು, ಬೆಳೆಗಳಿಗೆ ನೇರವಾಗಿ ಸಿಂಪರಣೆ ಮಾಡ್ಬೋದು. ಇಂಥ ಸಂದರ್ಭದಲ್ಲಿ ಒಂದು ಸಾರಜನಕ ಏನು 2% ಸಾರಜನಕ ಇರ್ಬೋದು, ಅಥವಾ 1-1.5% ಪೊಟ್ಯಾಷಿಯ ಇರ್ಬೋದು. ಈ ಒಂದು ಗೊಬ್ಬರಗಳನ್ನ ನಾವು ಸಿಂಪರಣೆ ಮಾಡಿದ್ದೆ ಆದರೆ ನೇರವಾಗಿ ಗಿಡಕ್ಕೆ, ಇದು ಭೂಮಿಗೆ ಕೊಡೋದಲ್ಲ, ನೇರವಾಗಿ ಗಿಡಕ್ಕೆ ಸಿಂಪರಣೆ ಮಾಡಿದಾಗ ಈ ಹಂತಗಳಲ್ಲಿ ತಡೆದಿಲ್ಲಂಥ ಶಕ್ತಿನ ಕೊಡುತ್ತೆ ಸರ್. ಈ ಜೈವಿಕ ಗೊಬ್ಬರಗಳು ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಈ ಒಂದು ಸನ್ನಿವೇಶದಲ್ಲಿ? ಈ ಏನಪ್ಪ ಅಂತಂದರೆ ನಾವು ಈ ಜೈವಿಕ ಗೊಬ್ಬರ ಸಾವಯವ ಅಂಶಗಳನ್ನ ಯಾವುದೇ ಪರಿಸ್ಥಿತಿ, ಮಳೆ ಚೆನ್ನಾಗಿರಲಿ ಇಲ್ದಿರ ಇರಲಿ ಅಥವಾ ಕಡಿಮೆ ಇರಲಿ ಜಾಸ್ತಿ ಇರಲಿ, ಭೂಮಿಗೆ ಸರಾಸರವಾಗಿ ಅಥವಾ ನಿರಂತರವಾಗಿ ಸೇರಿಸೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಸೊ ಇದನ್ನು ನಾವು ಈ ಸಂದರ್ಭ ಅಲ್ಲದೇ ನಾವು ನಿರಂತರವಾಗಿ ಕೊಡೋಂಥದ್ದು. ಜೊತೆಗೆ ಇಂಥ ಸಂದರ್ಭದಲ್ಲಿ ದ್ರವ ರೂಪದ ಕೆಲವೊಂದು ನಾವು ಗೊಬ್ಬರಗಳು ಅಂತ ಹೇಳ್ತೀವಿ. ಆ ಗೊಬ್ಬರಗಳನ್ನ ಕೊಡೋದ್ರಿಂದ ಒಂದು ಬೆಳೆಗೆ ನೀರನ್ನು ಕೊಡುತ್ತೆ, ಜೊತೆಗೆ ಈ ಒಂದು ಏನು ಪೋಷಕಾಂಶಗಳ ನಿರ್ವಹಣೆಗೂ ಅನುಕೂಲ ಆಗುತ್ತೆ. ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಒಂದು 15 ದಿನ, ಮುಂದಿನ 15 ದಿನ ತಮ್ಮ ಪ್ರಕಾರ ಮಳೆ ಮುನ್ಸೂಚನೆ ಯಾವ ರೀತಿ ಇರ್ಬೋದು? ಒಂದು ಈ ನಾವು 10 ದಿನ ತೊಗೊಳೋದಾದ್ರೆ ಅಥವಾ 10-15 ದಿನ ತೊಗೊಳೋದಾದ್ರೆ, ಸೊ ನಮಗೆ ಈಗಾಗಲೇ ನಾವು ಹೇಳ್ದಂಗೆ ಮುಂಗಾರು ಬೇಗನೆ ಆರಂಭ ಆಗೋ ಸಾಧ್ಯತೆ ಇರೋದ್ರಿಂದ ವಿಶೇಷವಾಗಿ ನಾವು ಕರ್ನಾಟಕ ತಗೊಳೋದಾದರೆ ಉತ್ತರ ಒಳನಾಡು ಭಾಗದಲ್ಲಿ ಚೆನ್ನಾಗಿ ಮಳೆ ಆಗೋ ಸಾಧ್ಯತೆ ಇದೆ, ಅಂದರೆ ವಾಡಿಕೆಗಿಂತ ಜಾಸ್ತಿ ಮಳೆ ಆಗೋ ಸಾಧ್ಯತೆ ಇದೆ. ಅದೇ ರೀತಿ ಮಲೆನಾಡು ಭಾಗದಲ್ಲೂ ಕೂಡ. ಬಟ್ ನಮ್ಮ ದಕ್ಷಿಣ ಒಳನಾಡು ಜಿಲ್ಲೆಗಳಾದ ವಿಶೇಷವಾಗಿ ಮಂಡ್ಯ, ಮೈಸೂರು, ಚಿಕ್ಕಮಗಳೂರು, ಹಾಸನ, ಕೊಡಗು ಮತ್ತು ಚಾಮರಾಜನಗರ ಈ ಭಾಗಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗೋ ಸಾಧ್ಯತೆ ಇದ್ದು, ಉಳಿದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ವಾಡಿಕೆಯಷ್ಟು ಮಳೆ ಆಗೋ ಸಾಧ್ಯತೆ ಇದೆ. ರೈತ ಬಂದವರೇ, ತಾವು ಖಂಡಿತ ಆತಂಕ ಪಡೆಯೋ ವಿಷಯ ಅಲ್ಲ. ಆದಾಗಿ ಎಲ್ಲೋ ಒಂದು ಕಡೆ ನಾವು ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಇನ್ನೂ ಒಂದು ನಮಗೆ ಮಳೆ ಮುನ್ಸೂಚನೆ ಬರಲಿದೆ. ಯಾಕಂತೇಳಿ ಮೇನಲ್ಲಿ ಇನ್ನೊಂದು ಬರೋದ್ರಿಂದ ಅದು ನಮಗೆ ನಿಖರವಾಗಿ ಮಾಹಿತಿ ನೀಡುತ್ತೆ. ಇಲ್ಲಿಯವರೆಗೆ ಬಂದಿರುವ ಮಳೆ ಮುನ್ಸೂಚನೆಗಳು ಎಲ್ಲೋ ಒಂದು ಕಡೆ ಸ್ವಲ್ಪ ಕೊರತೆಯನ್ನು ನಮಗೆ ಸೂಚನೆ ಕೊಟ್ಟಿವೆ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಮೊದಲು ನಾವು ಒಟ್ಟು 4 ಮಂತ್ಗಳ ಮುನ್ಸೂಚನೆ ಸಿಕ್ತಿತ್ತು. ಈಗ 4 ಮಂತ್ಗಳ ಮುನ್ಸೂಚನೆ ಜೊತೆಗೆ ಆಯಾ ತಿಂಗಳ ಮುನ್ಸೂಚನೆ ಆಧಾರದ ಮೇಲೆ ನಾವು ಬೆಳೆಗಳಿಗೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ನಿರ್ಧರಿಸ್ಬೋದು. ಉದಾಹರಣೆಗೆ ನಾನು ಹೇಳೋದಾದರೆ, ಈ ಮೇ ತಿಂಗಳಲ್ಲಿ ಸಿಗೋದು 4 ತಿಂಗಳ ಜೊತೆಗೆ ಮೇ ಕೊನೆ ವಾರದಲ್ಲಿ ನಾವು ಜೂನ್ ತಿಂಗಳ ಮುನ್ಸೂಚನೆ ನೋಡ್ಬೋದು, ಜೂನ್ ಕೊನೆ ವಾರದಲ್ಲಿ ಜುಲೈ ತಿಂಗಳ ಮುನ್ಸೂಚನೆ, ಮತ್ತು ಅದೇ ರೀತಿ ಆಗಸ್ಟ್ ಕೊನೆ ವಾರದಲ್ಲಿ ಸೆಪ್ಟೆಂಬರ್. ಅದಕ್ಕೆ ಪೂರಕವಾಗಿ ನಮ್ಮ ಯೋಜನೆಗಳನ್ನ ನಾವು ರೂಪಿಸೋಣ ಅಂತ ಹೇಳ್ತಾ ಇಲ್ಲಿವರೆಗೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿಕೊಟ್ಟಂತಹ ಮಂಜುನಾಥ್ರವರಿಗೆ ನಮ್ಮೆಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ, ಧನ್ಯವಾದಗಳು ಸರ್. ಕೊರ್ಲೆ ಅಂತ ಅಂದ್ರೆ ಎಲ್ಲೋ ಹೊಸ ಶಬ್ದ ಕೇಳಿದಾಗಿದೆ. ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇದೆ. ನಾಡಿನಾದ್ಯಂತ ಜನಜನಿತರಾದವರು ಕೊರ್ಲಿ ರಘುವರು ಇಂಥ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ರೈತರನ್ನ ಉರ್ದೊಂಬಿಸಿ ಅಂತ ಹೇಳಿ ಈ ರೈತ ರತ್ನ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ತುಮಕೂರಿನ ರತ್ನ
ಅಕ್ಕಿಲಿ ನಿಮ್ಗೆ ಒಂದೇ ಬಿಸಿ ಬೇಳೆ ಬಾತು, ಆದ್ರೆ ನಮಗೆ ಸಿರಿಧಾನ್ಯದಲ್ಲಿ 5 ಬಿಸಿ ಬೇಳೆ ಬಾತು. ಲೋಡ್ಗಟ್ಲೆ ಕೊರಲು ಬೆಳಿ. ಆ ಕೊರಲಿನ ಮೂಲ ರಘು ಅವ್ರ ಊರಿಂದ ಹೋಗಿ. ದೂರದರ್ಶನದವರು ಈ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಂಡಿರೋದು ತುಂಬಾ ತುಂಬಾ ಖುಷಿಯಾದ ವಿಷಯ. ನಿಮ್ಗೆ ಪ್ರಶಸ್ತಿ ಸೂಪರ್.